ಕೃಷ್ಣ ನಾಯಕರು ಮೂಲ ಜೆಡಿಎಸ್ನಿಂದ ರಾಜಕಾರಣವನ್ನ ಪ್ರಾರಂಭ ಮಾಡಿದ್ದಾರೆ. ಚಿಕ್ಕಣ್ಣ ಅವರು ಕೂಡ ಅನುಭವಸ್ಥರಿದ್ದಾರೆ, ಪಕ್ಷದಲ್ಲಿ ದುಡಿದಿದ್ದಾರೆ, ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕಳೆದ ಬಾರಿ ಕೃಷ್ಣ ನಾಯಕ್ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿತ್ತು. ಕೊನೆಯ ಹಂತದಲ್ಲಿ ಅನಿರೀಕ್ಷಿತವಾದಂತಹ ಕಾಲಘಟ್ಟದ ಬೆಳವಣಿಗೆಗಳಿಂದಾಗಿ ಟಿಕೆಟ್ ತಪ್ಪೋಯ್ತು. ಜಯಪ್ರಕಾಶ್ ಯುವಕರಿದ್ದಾರೆ, ಅವರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಜಿಲ್ಲಾ ನಾಯಕರು ಒಪಿನಿಯನ್ ಕೊಟ್ಟಾಗ ಅಂತಿಮವಾಗಿ ವರಿಷ್ಠರು ಈಗ ಟಿಕೆಟ್ ಕೊಡಬೇಕು ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ ಅಷ್ಟೇ. ಕೃಷ್ಣ ನಾಯಕರು ಈ ಪಾರ್ಟಿಗಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಚೈತನ್ಯವನ್ನ ತುಂಬುತ್ತಿದ್ದಾರೆ, ನೊಂದವರಿಗೆ ಆತ್ಮಸ್ಥೈರ್ಯವನ್ನ ತುಂಬುತ್ತಿದ್ದಾರೆ. ಅದೇ ರೀತಿ ಈಗ ಚಿಕ್ಕಣ್ಣನವರು ಕೂಡ ಸಂಘಟನೆ ಮಾಡಿ ಕೆಲಸ ಮಾಡ್ಲಿ ಅಂತ ಈ ಪಕ್ಷದ ವತಿಯಿಂದ ಕಾರ್ಯಕರ್ತನಾಗಿ ನಾನು ಆಶಿಸ್ತೇನೆ, ಹೀಗಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.